ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಒಂದೇ ಒಂದು ಹಿಟ್ಟಿನಲ್ಲಿ ಅದು ಕೂಡ ಅದ್ಭುತವಾಗಿರುವಂಥ 4 ರೆಸಿಪಿಯನ್ನು ಮಾಡೋಣ. ತುಂಬ ರುಚಿಯಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಒಂದೇ ಹಿಟ್ಟಿನಲ್ಲಿ 4 ರೆಸಿಪಿ. ಒಂದು ಸಲ ಹಿಟ್ಟು ಮಾಡಿಟ್ಕೊಂಡ್ರೆ 4 ದಿನ ಆರಾಮಾಗಿ 4 ವೆರೈಟಿ ತಿಂಡಿ ಮಾಡ್ಕೋಬೋದು, ಯಾವ ಟೆನ್ಷನ್ನು ಇಲ್ಲದೇ. ಅದ್ರ ಜೊತೆ ಉದ್ದು ಕೂಡ ಕಡಿಮೆ ಇದ್ದರೆ ಈ ಟಿಪ್ಪನ್ನು ನೀವು ಈ ರೆಸಿಪಿ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಉದ್ದು ಜಾಸ್ತಿ ಇದ್ದರೆ ಓಕೆ, ಕಡಿಮೆ ಇದ್ದರೂ ಕೂಡ ಈ ರೆಸಿಪಿಗೆ ನೀವು ಈ ಥರ ಟ್ರಿಕ್ ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ, ಜೊತೆಗೆ ತುಂಬ ಸ್ಮೂತಿಯಾಗಿ ಬರುತ್ತೆ. ಜೊತೆಗೆ ರೆಸಿಪಿಗಳು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಕೊಟ್ಟೆ ಕಡುಬು, ದೋಸೆ ಅಥವಾ ಇಡ್ಲಿ, ಪಡ್ಡು 4 ರೆಸಿಪಿನ ಈ ಒಂದೇ ಹಿಟ್ಟಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಜೊತೆಗೆ ಕಾಮೆಂಟ್ ಕೂಡ ಮಾಡಿ. ಹಾಗಾದರೆ ತಡ ಮಾಡ್ದೇನೆ ಇವತ್ತಿನ 4 ರೆಸಿಪಿ, ಅದು ಕೂಡ ಒಂದೇ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣವಾ. ಇಲ್ಲಿಗೆ ನಾನಿಲ್ಲಿ 1 ಲೋಟ ಆಗೋಷ್ಟು ಉದ್ದನ್ನು ನೆನೆಸ್ತಾ ಇದ್ದೀನಿ. ಅಂದರೆ ಸಣ್ಣ ಟೀ ಲೋಟ ಇರುತ್ತಲ್ಲ, ಟೀ ಕುಡಿಯೋ ಲೋಟ, ಆ ಲೋಟದಲ್ಲಿ 1 ಲೋಟ ಆಗೋಷ್ಟು ಉದ್ದಿನ ಕಾಳನ್ನು ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿಬಿಟ್ಟು ನೋಡಿ, 1 ಲೋಟ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಉದ್ದು. ಅದಕ್ಕೆ ನೀರು ಹಾಕಿಬಿಟ್ಟು 2 ಸಲ ವಾಶ್ ಮಾಡಿಬಿಟ್ಟು ನೆನೆಸ್ಕೋಬೇಕಾಗತ್ತೆ. ಇದು ನೈಟ್ ಫುಲ್ ನೆನಿಬೇಕು, ಓವರ್ ನೈಟು. ಅಥವಾ ನಿಮಗೆ ಸಮಯ ಇಲ್ಲಾಂದರೆ ಒಂದು 4 ತಾಸು ನೆಂದರೂ ಕೂಡ ನಡೆಯುತ್ತೆ. ಅದು ನೆನೆಯೋ ಅಷ್ಟರಲ್ಲಿ ನಾವು ಬಾಳೆ ಎಲೆನ ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ದೊಡ್ಡ ಸೈಜಿನ ಬಾಳೆ ಎಲೆಗಳಿದ್ದರೆ ಈ ಕೊಟ್ಟೆ ರೆಸಿಪಿಗೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ಥರ 2 ಕಡೆ ಎಲೆನ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಕೂಡ ಇದಿರಬಾರ್ದು, ಹಸಿ ಇರಬಾರ್ದು. ಈ ಥರ ಬಾಡಿಸ್ಕೊಳ್ಳೋದ್ರಿಂದ ನಮ್ಮ ಕಡುಬು ಕಟ್ಟೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ಕ್ಲೀನಾಗಿ ಎಲೆನ ಒಂದು ಸಲ ಒರೆಸ್ಕೊಳ್ಳಿ. ಒರೆಸಿದಾದ್ಮೇಲೆ ಒಂದು ಸೈಡ್ ಪೋರ್ಷನ್ನ ಗಟ್ಟಿಯಾಗಿ ಹಿಡ್ಕೊಂಡು ನೋಡಿ, ಈ ಥರ ಕ್ಲೀನಾಗಿ ಒರೆಸ್ಕೋಬೇಕಾಗತ್ತೆ ಒದ್ದೆ ಬಟ್ಟೆಯಲ್ಲಿ. ಈಗ ಕ್ಲೀನಾಗಿ ಈ ಥರ ಒಂಚೂರು ಹರಿದಿರಬಾರ್ದು, ನೋಡ್ಕೋಬೇಕು ಪೂರ್ತಿಯಾಗಿ. ಹರಿದಿಲ್ಲ ಅಂದರೆ ನೀವು ಈ ಥರ ಒಂದು ಸೈಡ್ ಪೋರ್ಷನ್ ಈ ಥರ ಟರ್ನ್ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿಯಾಗಿ ನಿಮ್ಮ ಕೈ ಸೈಜ್, ಅಂದರೆ ಈ ಸೈಜ್ಗೆ ನಾವು ಹಿಂಗೆ ಹಿಡಿದಾಗ ಬರಬೇಕು ಒಂದು ಸೈಜ್. ಈ ಥರ ಸೈಜ್ ನೋಡಿಕೊಂಡು ನೀವು ಈ ಥರ ಸುತ್ತಬಿಟ್ಟು ಈ ಕೆಳಗಡೆ ಏನಿದೆಯಲ್ಲ ಈ ಸೈಡಲ್ಲಿ ಒಂದು ಗಂಟನ್ನು ಹಾಕಬೇಕು ದಾರದಿಂದ, ಅಥವಾ ಇದೇ ಬಾಳೆ ಎಲೆಯ ಮೇಲ್ಭಾಗದ ದಾರದಿಂದಲಾದರೂ ಗಂಟು ಹಾಕೋಬೋದು. ಇದಿಷ್ಟು ರೆಡಿ ಆದಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ, ತಪ್ಪಲೆ. ಅದರಲ್ಲಿ ಸುಮಾರು ಒಂದು 3ರಿಂದ 4 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. 4 ಲೋಟ ನೀರು ಹಾಕಿದ್ಮೇಲೆ ನೀರು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಬಬಲ್ಸ್ ಬರಬೇಕು. ಕುದೀತಾ ಇದೆ ಅಂದಾಗ 1 ಲೋಟ ಆಗೋಷ್ಟು ಅಕ್ಕಿ ರವೆಯನ್ನು ಹಾಕ್ಕೋಬೇಕಾಗತ್ತೆ. ಅಕ್ಕಿ ರವೆಯನ್ನು ಹಾಕಿಬಿಟ್ಟು ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೋತೀವಲ್ಲ, ಆ ಥರ ಆ ಹದಕ್ಕೆ ಬರಬೇಕು. ಆ ಥರ ನೀವು ಚೆನ್ನಾಗಿ ಕುದಿಸ್ಕೋತಾ ಇದ್ದರೆ ರವೆ ಚೆನ್ನಾಗಿ ಬೆಂದು ದಪ್ಪ ಆಗುತ್ತೆ. ಒಂದು 5ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಗಂಜಿ ಥರ ರೆಡಿ ನೀವು ಮಿಕ್ಸ್ ಮಾಡ್ಕೋತಾ ಇದ್ರೆ ದಪ್ಪ ಆಗ್ತಾ ಬಂದಿದೆ. ಅಲ್ಲಿ ಒಂದು ಜರಿ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಇದು ರೆಡಿಯಾಗಿದೆ ನೋಡಿ, ಕುದೀತಾ ಇದೆ, ರೆಡಿಯಾಗಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಜೊತೆಗೆ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಕೈಯಲ್ಲಿ ಮುಟ್ಟಬೇಕು, ಅಲ್ಲಿವರೆಗೂ ಚೆನ್ನಾಗಿ ತಣ್ಣಗೆ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಾಗಿದೆ. ಇಷ್ಟು ತಣ್ಣಗಾಗಬೇಕು. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಅದಕ್ಕೆ ನಾವು ಮೊದಲೇ ನೆನೆಸಿದಂಥ ಉದ್ದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಉದ್ದಿನ ಬೇಳೆ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಕಾಳು ಅಥವಾ ಯೂಸ್ ಮಾಡ್ಬೋದು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈಗ ನಾನು ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕಾಗತ್ತೆ. ಇದನ್ನು ನಾವು ಮೊದಲೇ ರೆಡಿ ಮಾಡಿಟ್ಟಂಥ ಈ ರವೆಯ ಗಂಜಿಗೆ ಹಾಕ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಫ್ರೆಂಡ್ಸ್ ತುಂಬ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಉದ್ದು ಕಡಿಮೆ ಇದ್ದರೂ ಕೂಡ ನಾವು ಮಾಡೋ ರೆಸಿಪಿ ತುಂಬ ಸಾಫ್ಟ್ ಆಗುತ್ತೆ, ಜೊತೆಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನಾವು ಇಟ್ಕೊಂಡಿರೋಂಥ ಇಡ್ಲಿ ರವೆ ಅಥವಾ ಅಕ್ಕಿ ರವೆ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಅಕ್ಕಿ ರವೆ ತೊಗೊಂಡಿದ್ದೀನಿ.
ನಾವು 1 ಲೋಟ ಆಗುವಷ್ಟು ರವೆ ಹಾಕಿದ್ದೀವಿ ಜರಿ ಮಾಡುವಾಗ. ಹಾಗೆಯೇ 1 ಲೋಟ ಅಷ್ಟು ಉದ್ದು ಹಾಕಿರ್ತೀವಿ. ಇದಕ್ಕೆ ಮಿನಿಮಮ್ ಅಂದರೂ 3ರಿಂದ 3.5 ಲೋಟ ಅಕ್ಕಿ ರವೆ ಹಾಕೋಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೀವು ಇದನ್ನೇ ಬೇಕಿದ್ದರೆ ಗೋಧಿ ರವೆಯಲ್ಲೂ ಕೂಡ ಟ್ರೈ ಮಾಡ್ಬೋದು. ಈಗ ಅಕ್ಕಿ ರವೆನ ಹಾಕಿಬಿಟ್ಟು ಸ್ಮೂತಾಗಿ ಬ್ಯಾಟರ್ನ ಕಲಿಸ್ಕೋಬೇಕಾಗತ್ತೆ. ಈ ಪಾತ್ರೆ ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಾನು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಈ ಥರ ಪೂರ್ತಿಯಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕು ಅನ್ಸಿದ್ರೆ ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಸೌಟಲ್ಲಿ ಈ ಥರ ತೆಗೆದ್ರೆ ನಿಂತ್ಕೋಬೇಕು. ಈ ಥರ ಗಟ್ಟಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿದ್ರೆ ಒಳ್ಳೆ ಮೊಸರು ಕಂಡಂಗೆ ಕಾಣುತ್ತಲ್ವಾ ಫ್ರೆಂಡ್ಸ್? ಈ ಥರ ಗಟ್ಟಿಯಾಗಿ ನೀವು ಹಿಟ್ಟನ್ನು ಕಲಿಸ್ಬಿಟ್ಟು ಓವರ್ ನೈಟ್ ಇಡಬೇಕಾಗತ್ತೆ. ಅಂದರೆ ಒಂದು ಇಡೀ ರಾತ್ರಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಜೊತೆಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ರೆಸಿಪಿ ಕೂಡ ರೆಡಿ ಆಗುತ್ತೆ. ಇದೇ ಹಿಟ್ಟನ್ನು ನೀವು 4 ದಿನಗಳ ಕಾಲ ಆರಾಮಾಗಿ ಇಟ್ಕೋಬೋದು. ಎಷ್ಟೋ ಜನರ ಮನೆಯಲ್ಲಿ ಫ್ರಿಜ್ ಇರೋಲ್ಲ. ಫ್ರಿಜ್ ಇದ್ದರೆ ಆರಾಮಾಗಿ 4 ದಿನ ಇಟ್ಕೋಬೋದು ನೀವು ಫ್ರಿಜ್ಜಲ್ಲಿ. ಫ್ರಿಜ್ ಇಲ್ಲ ಅನ್ನೋರು ಇದೇ ಹಿಟ್ಟಿಗೆ ಮೇಲ್ಭಾಗದಲ್ಲಿ ಒಂದು ಬೆಟ್ಟು ನಿಲ್ಲೋಷ್ಟು, ಅಂದರೆ ಮಿನಿಮಮ್ ಅಂದರೆ 1 ಲೋಟ ನೀರನ್ನು ಮೇಲ್ಗಡೆ ತೇಲೋ ಹಾಗೆ ಇಟ್ಬಿಟ್ಟು ಅರ್ಲಿ ಮಾರ್ನಿಂಗ್ ಎದ್ದಾಗ ನೀವು ಆ ನೀರನ್ನು ಚೆಲ್ಲಿ ಮತ್ತೆ ಹಿಟ್ಟನ್ನು ಬಳಸ್ಕೋಬೋದು. ಜೊತೆಗೆ ಆ ನೀರಿನ ಜೊತೆಗೇ ಒಂದು ಎಲೆಯನ್ನು ಹಾಕುವಂಥದ್ದು. ಎಲೆ ಅಂದರೆ ಕವಳದ ಎಲೆ ಬರುತ್ತಲ್ಲ, ನಾವು ಎಲೆ ಅಡಿಕೆ ಹಾಕುವಾಗ ಬಳಸ್ತೀವಲ್ಲ ಎಲೆ, ಆ ಎಲೆನ ಒಂದು ಹಾಕಿ ನೀವು ಮುಚ್ಚಿಡೋದ್ರಿಂದ ಹಿಟ್ಟು ಹುಳಿ ಆಗೋಲ್ಲ ಮತ್ತು ಕೆಡೋದು ಇಲ್ಲ ಫ್ರೆಂಡ್ಸ್. ಈ ಥರ ನೀರು ಹಾಕಿಬಿಟ್ಟು ಇದ್ರ ಮೇಲೆ ಇಟ್ಕೊಂಡ್ರೆ